ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮಹಿರಾ ಇವತ್ತು 3D ಪಜಲ್ ಹೌಸ್ ಮೇಕಿಂಗ್ ಮಾಡ್ತಾ ಇದ್ದಾಳೆ. ಮೊನ್ನೆ ತಾನೇ ಅವರು ಮೇಲಕ್ಕೆ ಹೋಗಿದ್ದರು, ತಂದೆ ಮತ್ತು ಮಗಳು. ಅಲ್ಲಿ ಇದನ್ನು ಪರ್ಚೇಸ್ ಮಾಡಿ ತೊಗೊಂಬಂದಿರೋದು. ಆ ಮೇಳದಲ್ಲಿ ಏನು ನಡೀತು ಅಂತ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಇದು ಇವತ್ತು ಸಂಡೇ ಆಗಿರೋದ್ರಿಂದ ಅದು ಇವತ್ತು ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ ಎಲ್ಲ ನನ್ನ ಅಕ್ಕ ತಂಗಿಯರಿಗೆಲ್ಲರಿಗೂ ಮತ್ತು ತಾಯಿ ಅವರಿಗೆಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಒನ್ಸ್ ಅಗೇನ್. ಇವತ್ತು ಮಹಿರಾ ಹೌಸ್ ಮಾಡ್ತಾ ಇದ್ದಾಳೆ. ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂದರೆ, ಅವಳು ತಂದೆ ಕೂತ್ಕೊಂಡು ಮಾಡಿಸ್ತಾ ಇದ್ದಾರೆ, ಆದರೆ ಅವಳು ಅವ್ರಿಗೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ನಾನೇ ಮಾಡಬೇಕು, ನಾನೇ ಓಪನ್ ಮಾಡಬೇಕು ಅನ್ನೋ ಹಠದಲ್ಲಿ ತಾನೇ ಎಲ್ಲನೂ ಓಪನ್ ಮಾಡಿಕೊಂಡು ಮಾಡ್ತಾ ಇದ್ದಾಳೆ. ಅದಕ್ಕೆ ಗೈಡಾಗಿ ನಮ್ಮ ಯಜಮಾನ್ರಲ್ಲಿ ಪಕ್ಕದಲ್ಲಿ ಕೂತಿದ್ದಾರೆ. ಇವಳು ಅದನ್ನೇ ನಂಬರ್ ನೋಟ್ ಮಾಡಿ ಅದನ್ನೆಲ್ಲ ಅಂಟಿಸ್ತಾ ಇದ್ದಾಳೆ. ಇದಾದಮೇಲೆ ನಾನು ಅಡುಗೆ ಮಾಡ್ತಾಯಿದ್ದೆ, ನಾನ್ ವೆಜ್ಜು. ಚಿಕನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ, ಆ ಕಡೆ ಕಬಾಬನ್ನು ಮಾಡ್ತಾಯಿದ್ದೀನಿ. ಚಿಕನ್ ಕಬಾಬು ಮತ್ತು ಚಿಕನ್ ಗ್ರೇವಿ ಮತ್ತು ಚಪಾತಿ ಮತ್ತು ರೈಸು ಇಷ್ಟು ಮಾಡ್ತಾಯಿದ್ದೀನಿ. ಸಂಡೇ ಸ್ಪೆಷಲ್ ಇವತ್ತು. ಇದಕ್ಕೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಬಿಟ್ಕೊಂಡು ಇಟ್ಕೊಂಡಿದ್ದೆ. ಅದು ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದ ವಿಡಿಯೋವನ್ನು ನಾನು ತೋರಿಸ್ತಾಯಿದ್ದೀನಿ. ಕಬಾಬು ಮಕ್ಕಳಿಗೆ ಇಷ್ಟ, ಆದರೆ ಆಯಿಲ್ ಐಟಮ್ ಜಾಸ್ತಿ ಆಗುತ್ತೆ ಅಂತ ಮನೆಯವರು ಅವಾಯ್ಡ್ ಮಾಡ್ತಾರೆ. ಆದ್ರೂ ಸ್ವಲ್ಪ ಮಾಡಿದ್ರಾತು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಮನೆಯವ್ರ ಫ್ರೆಂಡು ಕೂಡ ಬರ್ತಾಯಿದ್ದಾರೆ, ಅದಕ್ಕೋಸ್ಕರ ಕಬಾಬನ್ನು ಕೂಡ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಕಬಾಬನ್ನು ನಾನು ಮಾಡೋದಿಲ್ಲ ಜಾಸ್ತಿ. ಇದಾದಮೇಲೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಹೇಳಿ ನೀರು ಹಾಕಿ ಮಿಕ್ಸ್ ಕೊಟ್ಟು ಆಮೇಲೆ ಉಪ್ಪೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಸಿಂಪಲ್ಲಾಗಿ, ಜಾಸ್ತಿ ಯಾವ ಮಸಾಲೆನೂ ಹಾಕಿರಲ್ಲ. ಇದನ್ನೆಲ್ಲ ಮಾಡಿಕೊಂಡು ಚಪಾತಿ ಮೊದಲೇ ಮಾಡಿಟ್ಟಿದ್ದೆ, ಬೇಗ ಮಾಡಿದ್ರಾತು ಅಂತ ಹೇಳಿ. ಲೇಟ್ ಬೇರೆ ಆಗಿತ್ತು, ಇಲ್ಲಿ ಕಬಾಬು ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಆಮೇಲೆ ತುಂಬ ಟೇಸ್ಟಿಯಾಗಿತ್ತು. ನಾನು ಅಂಗಡಿ ಮಸಾಲೆಯನ್ನು ಯಾವುದನ್ನು ಯೂಸ್ ಮಾಡೋದಿಲ್ಲ. ಮನೆಯಲ್ಲೇ ಕಾರ್ನ್ಫ್ಲವರು ಮತ್ತು ಅಕ್ಕಿ ಹಿಟ್ಟು ಮತ್ತು ಧನಿಯಾ ಪೌಡರು, ಜೀರಾ ಪೌಡರು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನೆಲ್ಲ ಹಾಕಿ ಮಿಕ್ಸ್ ಕೊಟ್ಟು ನೆನೆಲಿಕ್ಕೆ ಇಡ್ತೀನಿ. ಎಗ್ ಹಾಕೋದಿಲ್ಲ ನಾನು, ಸಿಂಪಲ್ಲಾಗಿ ಇಷ್ಟು ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ನಮ್ಮ ಮೈರಂಗೆ ಮಾತ್ರ ತುಂಬ ಫೇವ್ರೇಟ್. ನೋಡಿ, ಮಧ್ಯೆ ಬಂದು ತಿಂತಾ ಇದ್ದಾಳೆ ತೊಗೊಂಡು. ಅವಳಿಗಂತೂ ತುಂಬಾ ಇಷ್ಟ, ಚಿಕನ್ ಫೇವ್ರೇಟ್ ಅವ್ರದ್ದು. ಲಾಸ್ಟಿಗೆ ಧನಿಯಾ ಹಾಕಿ ಕುದಿ ಬರೋವರೆಗೂ ಕುದಿಸ್ಕೊಂಡು ಅದಾದಮೇಲೆ ಬಂದ್ ಮಾಡಿ, ಅದ್ರ ಗ್ಯಾಪಲ್ಲಿ ಮೈರಾ ನನಗೆ ತುಂಬ ಹೊಟ್ಟೆ ಹಸಿವಾಗುತ್ತಿದ್ದಮ್ಮ ಅಂತ ಹೇಳಿ ಕೇಳ್ತಾನೆ ಇದ್ಲು. ಅಲ್ಲಿ ಹೌಸನ್ನು ಮಾಡ್ತಾ ಇದ್ದಾಳೆ, ಇಲ್ಲಿ ಬಂದು ಹೊಟ್ಟೆ ಹಸಿವು ಅಂತಲೂ ಕೇಳ್ತಾ ಇದ್ದಾಳೆ. ಹಾಗಾಗಿ ಅವಳಿಗೆ ಫಸ್ಟು ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಚಪಾತಿ ಮಾಡಿದೆ, ಚಪಾತಿಗೆ ನಾನು ಆಯಿಲ್ ಹಾಕಿಲ್ಲ. ಯಾಕಪ್ಪ ಅಂದರೆ ನಾನ್ ವೆಜ್ಜಿಗೆ ಆಯಿಲ್ ಹಾಕಿ ತಿಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಅವಾಯ್ಡ್ ಮಾಡ್ತೀನಿ. ಹಾಗಾಗಿ ತದನಂತರ ನಾವು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ನೋಡಿ, ನಾವು ಫ್ರೆಂಡ್ಸ್ ಎಲ್ಲ ಸೇರಿ ವುಮೆನ್ಸ್ ಡೇ ಪಾರ್ಟಿ ಮಾಡಲಿಕ್ಕೆ ಮಾರ್ಕೆಟಿಗೆ ಬಂದ್ವಿ. ಅದು ಮಕ್ಕಳನ್ನೆಲ್ಲ ಹಸ್ಬೆಂಡ್ ಅವರಿಗೆಲ್ಲ ವಹಿಸಿ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಇವ್ರನ್ನ ನೀವು ಒಂದು ದಿನ ಇಟ್ಕೊಳ್ಳಿ ಅಂತ ಹೇಳಿ. ಅದರ ಬೇರೆ ಸಂಡೇ ಅಲ್ವಾ, ಹಾಗಾಗಿ ಅವ್ರ ಮನೇಲಿ ಇರ್ತಾರೆ, ಅದಕ್ಕೋಸ್ಕರ ನಾವು ಅವ್ರ ಹತ್ರ ಬಿಟ್ಟು ಹೋಗ್ತಾಯಿದ್ದೀವಿ 4 ಜನ. ತುಂಬ ಎಂಜಾಯ್ ಮಾಡ್ತಿದ್ವಿ. ಯಾವ ರೀತಿ ಎಂಜಾಯ್ ಮಾಡಿದ್ವಿ ಬನ್ನಿ ನೋಡೋಣ. ಅದಾದಮೇಲೆ ನಾವು ರಸಗುಲ್ಲ ಹೋಟೆಲ್ಗೆ ಹೋಗಿದ್ದು. ರಸಗುಲ್ಲ ಹೋಟೆಲ್ಲು ಸದರ್ ಬಜಾರಲ್ಲಿ ಇರೋದು. ಯಾರಾದರೂ ಆಗ್ರಾದಲ್ಲಿ ವಿಸಿಟ್ ಆದರೆ, ತಾಜ್ ಮಹಲ್ ನೋಡಲಿಕ್ಕೆ ಬಂದರೆ ಸದರ್ ಬಜಾರಲ್ಲಿ ರಸಗುಲ್ಲ ಹೋಟೆಲ್ ಕೇಳಿ, ಅಲ್ಲಿ ಯಾರು ರಿಕ್ಷಾದವರಾದರೂ ಹೇಳ್ತಾರೆ, ಯಾರಾದರೂ ಹೇಳ್ತಾರಲ್ಲಿ. ತುಂಬ ಚೆನ್ನಾಗಿದೆ, ಸೌತ್ ಸೈಡ್ ಊಟನೂ ಸಿಗುತ್ತೆ, ತುಂಬ ಚೆನ್ನಾಗಿ.
ಕಾಕ್ಟೇಲ್ ಡ್ರಿಂಕ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಇಬ್ಬರಿಗೆ ಲೈಮನ್ ಫ್ಲೇವರು, ಇಬ್ಬರಿಗೆ ಬ್ಲೂಬೆರ್ರಿ ಫ್ಲೇವರು, ಬೇರೆ ಬೇರೆ ತೊಗೊಂಡಿದ್ದು. ತುಂಬ ಟೇಸ್ಟಿಯಾಗಿತ್ತು. ಎಂಜಾಯ್ ಮಾಡ್ತಾ ಇದ್ವಿ. ಫಸ್ಟ್ ಡ್ರಿಂಕ್ಸನ್ನೇ ತೊಗೊಂಡಿದ್ದು. ಅದಾದಮೇಲೆ ಆರ್ಡ್ರ್ ಮಾಡಿದ್ದು ಪನ್ನೀರ್ ಟಿಕ್ಕಾ ಮತ್ತು ದೋಸೆ. ನೆಕ್ಸ್ಟು ಪಿಜ್ಜಾ